ಸೇಮ್ ರೊಟ್ಟಿ ಬಡ್ದಂಗ ಬಡಿತೀರಿ ಎಟ್ರ ಪ್ರಾಕ್ಟೀಸ್ ಮಾಡಿರಿ ಅದನ್ನು. ಇವ ಸರ್ಕಾರ ನಿಮ್ ಪರವಾಗಿ ನಿಂತೈತಿ, ಬಸ್ ಫ್ರೀ ಮಾಡ್ಯಾರ, ತಿಂಗಳಾನಗಟ್ಲೆ ತವ್ರ ಮನೆಗೆ ಹೋಗ್ಬೇಡ್ರಿ, ಯಜಮಾನ್ರ ಕಡೆನೂ ಲಕ್ಷ ಇರ್ಲಿ ಮನ್ಯಾಗ, ಅವ್ರಿಗಿನೂ ಹಳಿ ಆಧಾರ್ ಕಾರ್ಡ್ಗಳ ನೆನಪಾಗಿ ಅವ್ರ ಈ ಕಡೆ ಕರೆಸಬಾರ್ದು ಅಂತ ನೀವು ಆ ಕಡೆ ಹೋಗುದ್ರ. ಇನ್ನೊಂದೇವ ಬಸ್ನಾಗ ಹತ್ತಿರಿ ಬಾಗಲತ್ತು ಮಾಡಿರ್ತಾರ, ಬಾಗಲ ಹತ್ತು ಕೆಲಸ ಮಾಡ್ರಿ, ಕಿಡಿಕಿಂದ ಯಾರು ಪಾಳೆ ಹಿಡಿಬೇಡ್ರಿ. ಮೊನ್ನೆ ನೋಡ್ರಿ ಕೊಪ್ಪಳದ ಹತ್ರ ದೀಡ್ ಕಿಂಟಲ್ ಹೆಣ್ಮಗಳ್ರಿ ಕಿಡಿಕಿಂದ ಪಾಳೆ ಹಿಡಿಲಕ್ಕ ಹೋಗಿ ನಡ್ಬರ್ತೀವಿ ಇದ್ರಿ JCB ಕೆಲಸ ಅದೇ ಕೇಳಿ ಚಪ್ಪಾಳೆ ಹೊಡೆಸ್ಕೊಳ್ಳೋದು ಮರ್ಯಾದೆ ಅಲ್ಲ, ಕೇಳಾರ್ದೆ ಹೊಡೆಸ್ಕೋಬೇಕು. ಗಂಡ್ಮಕ್ಳ ಮರ್ಯಾದೆ ಪ್ರಶ್ನೆ ಎಲ್ಲಾದ್ರೆ ಹೊಡೆದ್ರಿ ಅಲ್ಲ ಮೂರು ಐಶ್ವರ್ಯ ದಾಟಿ ನೀ ಹೆಣ್ಣನಷ್ಟು ಕೀಳಾಗಿ ನೋಡಕ್ ಹೋಗ್ಬೇಡ ಗೋಪಾಲ. ಅವಿ ಹೆಣ್ಮಕ್ಳ ಅದ್ರ ಹೆಚ್ಚು ನೀವು ಅದನ್ನ ಹೇಳ ನನಗೆ. ಅದ ಯಾಕಂತಂದ್ರೆ ಹೆಣ್ಣು ಶಕ್ತಿ ದೇವತೆ ಇದ್ದಂಗ. ಯಾವ ಶಕ್ತಿ? ಶಕ್ತಿ ಇವತ್ ನೋಡ ಈ ಭೂಮಿ ಮೇಲೆ ನಿಂತಿರಲ್ಲ, ಈ ಭೂಮಿನ ಒಂದು ಹೆಣ್ಣು ಅನ್ನೋದು ನೀವು ಮರಿಬೇಡ. ಇವತ್ತು ನಿಮ್ಮ ಭಾರ ಹೊತ್ತಿಷ್ಟೇ ನಿಮ್ಮನ್ನ ಸಹಿಸ್ಕೊಂಡಾಳ ಅಂತಂದ್ರ ನೀವು ಇಲ್ಲಿ ಇದೆ ಅದಿರಿ ಅಂತಂದ್ರ ಅದಕ್ಕ ಭೂಮಿ ತಾಯಿನ ಕಾರಣ. ಆಕಿನ ಬಾಯಿ ಬಿರುಕು ಬಿಟ್ಟ ನಿಮ್ಮನ್ನೆಲ್ಲ ಭೂಮಿ ಒಳಗೆ ಹಾಕಿದ್ರಂದ್ರ ನೀ ಎಲ್ಲಿರ್ತಿದ್ದಿ? ಅವಿ ಸಾಹಿತ್ಯಿಕವಾಗಿ ಮಾತಾಡತ್ತಿ, ಕರೆಕ್ಟ್ ಮಾತಾಡತ್ತಿ, ಎಲ್ಲ ಹಿರಿಯರ್ ಅದಾರ. ಹೌದು, ಭೂಮಿಗೆ ತಾಯಿಗೆ ಹೋಲಿಸ್ತಾರ ಎಲ್ಲರಿಗೂ ಗೊತ್ತು, ಆದ್ರ ತಂದಿನ ಆಕಾಶಕ್ಕೆ ಹೋಲಿಸ್ತಾರ. ಈ ಭೂಮಿ ಹಸಿರಾಗಿರ್ಬೇಕಂದ್ರ, ಭೂಮಿಗೆ ಒಂದು ಸೌಂದರ್ಯ ಬರ್ಬೇಕಂದ್ರ ನಮ್ಮ ಅಪ್ಪ ವರುಣ ಅನ್ನುವಂತ ಮಳೆರಾಯ ಭೂಮಿಗೆ ಬರ್ಲಿಲ್ಲ ಅಂದ್ರೆ ನಿಮ್ಮ ಅವನ ಆಟ ಏನೂ ನಡೆಯಂಗಿಲ್ಲ. ಇನ್ನೊಂದು ತಿಳ್ಕೊ, ಎಷ್ಟು ದಿವಸ ಗೊತ್ತಿದ್ದಿದ್ರೆ ಇನ್ನೊಂದು ಅರ್ಥ ಹೇಳ್ತೀನಿ ನಿನಗ. ಈ ಭೂಮಿ ಮ್ಯಾಗ ನಾವು ನಿಂತೇವೆ ಅಂತೇಳಿ ಭೂಮಿನ ಹೆಚ್ಚಂತ ನೀ ಹೇಳುದಾದ್ರ, ಇಡೀ ಭೂಮಿನೇ ಹೊತ್ತು ನಿಂತಿರುವಂತಹ ನಮ್ಮಪ್ಪ ಆದಿಶೇಷ ನಾಗದನಲ್ಲಿ ಹಾವ ಗಂಡ ಮಗವ ಪರಮಾತ್ಮನ ಕೊಳಗಿರುವಂತ ವಾಸುಕಿ. ಸಾಹಿತ್ಯ ತಿಳ್ಕೊ ಮೊದಲ. ಅಲ್ಲ, ಈ ಜಗತ್ತನ್ನು ನಡೆಸ್ತಾ ಇರುವಂತಹ ಪರಮಾತ್ಮ ಶಿವ, ಅವನ್ ತಲೆ ಮೇಲೆ ಕುಂತಿರೋ ಗಂಗೆನು ಒಂದು ಹೆಣ್ಣು. ಆ ಗಂಗೆ ತಲೆ ಮೇಲೆ ಕುಂತಿರೋದು ನಮ್ಮ ಅಪ್ಪ ಇಟ್ಕೊಂಡನಲ್ಲಿ ತಿಳ್ಕೊ ಫಸ್ಟ್. ಆ ಗಂಗಿ ಮಾತನ್ ಕೈಯಾಗ ಇವತ್ತ ಗಂಡಸೂರ್ ಜುಟ್ ಐತಿ ಅಂದ್ರ ಶಿವನ್ ಜುಟ್ ಐತಿ ಅಂದ್ರ ನಮ್ ಹೆಂಗಸೂರ್ ಕೈಯಾಗ ನಿಮ್ಮಂತ ಹುಡುಗರು ಜುಟ್ ಐತಿ ಅಂತ ಚಂದಾಗಿ ತಿಳ್ಕೊಂಡು ಮಾತಾಡ. ಹಂಗಲ್ಲದ ನಮ್ಮ ಅಪ್ಪ ಅಲ್ಲಿ ಇಟ್ಕೊಂಡಾನ ಅಂತ ಹೇಳ್ತಾರ. ಇನ್ನೊಂದು ಆ ಗಂಗಾನ ತಲಿನಾಗ ನೋಡು ಚಂದ್ರರಾಮ ಕೂತಾನ, ಚಂದ್ರರಾಮ ಹೆಚ್ಚದಾನ. ತಿಳ್ಕೊಂಡು ಮಾತಾಡೋ ಸಾಹಿತ್ಯ ಸುಮ್ಮನೆ ಯಾರು ಹೆಚ್ಚಾಗಂಗಿಲ್ಲ ಇಲ್ಲಿ. ಅಲ್ಲ, ಈಗ ಹಂಗ ಹೇಳ್ತಾನೆ ಕೇಳ, ನೀವ್ ಎಲ್ಲಾದ್ರಾಗೂ ಹೆಚ್ಚಂತ್ರಿ. ಇವತ್ ನೋಡಿ ಐತಿಹಾಸಿಕವಾಗಿ ನೋಡುದಾದ್ರ ಇವತ್ ಎಷ್ಟೋ ನದಿಗಳಿಗೆ ಗಂಗಾ, ತುಂಗಾ, ಭದ್ರಾ, ಕಾವೇರಿ ಅಂತ ಹೆಸರದಾವ. ಯಾಕಿಟ್ಟಾರ ಗೊತ್ತ ಹೆಣ್ಮಕ್ಳಿಗೆ ಅವ ಹೆಸರು? ನದಿಗಳು ಒಂದೇ ಜಾಗಕ್ಕೆ ನಿಂದ್ರಾಗಿಲ್ಲ, ಹಂಗ ಹೆಣ್ಮಕ್ಳು ಒಂದೇ ಜಾಗ ನಿಂದ್ರಲ್ಲಿ ನೀವು ಹಂಗ ಹರಿತಾನೆ ಇರ್ತಿರ್ತೀರಿ ನೀವು. ನಮ್ಗೆಲ್ಲ ಬಾವಿ ಹೆಸರು